2028 ಎಲ್ಲಿ ಕರ್ನಾಟಕದಲ್ಲಿ ಸರ್ ಕಾಂಗ್ರೆಸ್ ಬರುತ್ತೆ, ನಾನೇ ಬರ್ತೀನಿ ಅಂತ ಮಾತಾಡ್ತಾರೆ. ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಇರ್ತಾರೋ ಡೆಲ್ಲಿ TRದಲ್ಲಿ ಇರ್ತಾರೋ ನೋಡ್ತಾರೆ. 28ಕ್ಕೆ ಕೆಲವು ಮಂದಿ ನಮ್ಮ ಸರ್ಕಾರ ಬಂದರೆ ಭಾಳಷ್ಟು ಜನ TR ಅಥವಾ ಬೆಂಗಳೂರು ಸೆಂಟ್ರಲ್. ನಮ್ಮ ಸರ್ಕಾರ ಅಂದ್ರೆ ಯಾವುದು? ನೀವು BJP ಹೇಳ್ತಾ ಇದ್ರು, ನಿಮ್ಮ ಹೊಸ ಪಕ್ಷ ಸರ್ಕಾರ? ಅದು ನಮ್ಮ ನೇತೃತ್ವದ ಸರ್ಕಾರ. BJP ಆಗಿರ್ಬೋದು, JCP ಎರಡರೊಳಗೆ ಯಾವುದಾದ್ರೂ ನಮ್ಮ ಸರ್ಕಾರ ಇರುತ್ತೆ. ಸರ್ಕಾರ ಜನರಿಗೆ ಬೇಕಾಗಿದ್ದು ಪ್ರಾಮಾಣಿಕ ಸರ್ಕಾರ ಬೇಕಾಗಿದೆ. ಈ ಕಳ್ಳರ ಗ್ಯಾಂಗ್ಗಳನ್ನು ಮತ್ತೆ ಅವ್ರನ್ನೇ ಮಾಡೋದ್ರ ಲಾಭ ಏನು? ಜನರಿಗೇನು ಲಾಭ? ನಿಮ್ಮ ಸರ್ವೆ ಪ್ರಕಾರ BJP ಅಧಿಕಾರಕ್ಕೆ ಬರಲ್ಲ ಅನ್ಸುತ್ತೆ. ನಿಮ್ಮ ಸರ್ವೆ ಪ್ರಕಾರ BJP 28ಕ್ಕೆ ಅಧಿಕಾರಕ್ಕೆ ಬರಲ್ವಾ? ನೀವು ಮಾಡಿರೋ ಸರ್ವೆ ಪ್ರಕಾರ? ನಮ್ಮ ಪ್ರಕಾರ ನೋಡ್ರಿ, ಹೊಸ ರಾಜಕೀಯ ವ್ಯವಸ್ಥೆ ಕರ್ನಾಟಕದ ಬೇಕಾಗಿದೆ ಜನರಿಗೆ. BJP ವೋಟ್ ಹಾಕ್ಬೇಕಾದ್ರೆ ಎದಕ್ಕೆ ಹಾಕ್ಬೇಕು ಅಂತ ಕೇಳ್ತಾರೆ. ಅದೇ ವಿಜೇಂದ್ರನ ಮತ್ತೆ ಅಪ್ಪದ್ದಾಗನೇ ಇಟ್ಟು ಮಾಡ್ಯಾನೇನು, ಅವನೇ ಮುಖ್ಯಮಂತ್ರಿ ಆದರೆ ಅವನೇ ಡೈರೆಕ್ಟ್ ಸೈ ಬಿಡ್ತಾನೆ. ಅವಾಗ ಅಪ್ಪದ್ದಾಗೆ ಸೈ ಹೊಡೆದು ಇಟ್ಟು ರೊಕ್ಕ ಮಾಡ್ಯಾನ, ಇನ್ನು ಡೈರೆಕ್ಟ್ ಸೈ ಹೊಡೆದು ಇಟ್ಟು ಮಾಡ್ಕೊಂಡು ಹಿಂಗೆ ಜನ ಪಾಪ ಹಳ್ಳಿ ಒಳಗೆ ಮಾತಾಡ್ತಾರೆ. ನಾನಲ್ಲ, ಅಷ್ಟು ಪ್ರಾಮಾಣಿಕದ ಹಾಡಪ್ಪ ಆಗ್ತಾರೆ. ವಿಜೇಂದ್ರ ಸ್ವಲ್ಪ ಹೊಗಳಪಟ್ಟು ಇದ್ದೇ ಇರ್ತಾರೆ. ಅವರಂತರೂ ನೆಕ್ಸ್ಟ್ CM ವಿಜೇಂದ್ರ ಇಲ್ಕಂದ್ರೆ BJP ನಾಶ ಆಗ್ತದೆ. ಅವ್ರು ಕಮೆಂಟ್ ಹಾಕ್ಸ್ಲಕತ್ತಾರೆ. ಈಗ ಅವೆಲ್ಲ ಬಾಡಿಗೆ ಫೇಕ್ ಅಕೌಂಟ್ಗಳದಾವು, ಅದ್ರ ಮೂಲಕ ಹಾಕ್ತಾ ಇರ್ತಾರೆ. ಆದರೆ ಕರ್ನಾಟಕದಲ್ಲಿ 3 ರಾಜಕೀಯ ಪಕ್ಷಗಳಿಗೆ ವಿಶ್ವಾಸಗಳಿಲ್ಲ. ಏನಾದರೂ BJP ತನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಪ್ರಾಮಾಣಿಕತ್ವ ಮಾತು ತಂದು ಅಂಥವ್ರಿಗೆ ಮಾಡ್ಕ ಅದಕ್ಕೂ ಬ್ರಹ್ಮ ನಿರಸನ ಏನು ನೋಡಿಬಿಟ್ಟಾರಲ್ಲ. ಎಷ್ಟು ಮಂದಿ ನೋಡ್ಯಾರ BJP ಒಳಗೆ? ಬೊಮ್ಮಾಯಿ ನೋಡ್ಯಾರ, ಜಗದೀಶ್ ಶೆಟ್ಟರ್ ನೋಡ್ಯಾರ, ದ ಗ್ರೇಟ್ ಹೀರೋ ಆಫ್ ಸದಾನಂದ ಗೌಡ ನೋಡ್ಯಾರ, ಎಲ್ಲರೂ ನೋಡ್ಯಾರಲ್ಲ. ಪಾಪ ಈ ಸದಾನಂದ ಗೌಡ ಆಶ್ರಮ ಮಾಡಿರಿ ಅಂತೇಳಿ ಹಂಗೆಲ್ಲ ಹಚ್ಕೋತ ಅಡ್ಯಾಡ್ತಾ ಇರ್ತಾರೆ. ಯಡಿಯೂರಪ್ಪ ಅವ್ರ ಮನೆಗೆ ಹೋಗೇ ಹೋಗ್ತಾರೆ. ಮೊದಲು ಯಡಿಯೂರಪ್ಪ ಕೆಟ್ಟ ಬೈದಾರೆ ನನ್ನ ಮುಂದೆ. ಅವೇನಾದ್ರು ಬಿಚ್ಚು ಹೇಳಿದ್ರೆ ಈ ಯಡಿಯೂರಪ್ಪ ಮನೆ ಸಭೆ ಬರ್ಸ್ಕೊಂಡು ಈಗಿದ್ರೆ ವಿಜೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾರೆ. ನಾಳೆ ರಾಜ್ಯಸಭಾ ಕೊಡದೇ ಇದ್ರೆ ನೋಡ್ರಿ ಹೆಂಗೆ ಮತ್ತೆ ಟ್ಯೂನ್ ಹೆಂಗೆ ಚೇಂಜ್ ಆಗ್ತದೆ. 28ರೊಳಗಡೆ ಯತ್ನಾಳ್ ಅವರು BJP ಬರ್ತಾರೆ ಅಂತ ಸರ್? 28ರೊಳಗೆ BJP ಬರ್ತೀನೋ ಪಕ್ಷ ಕಟ್ತೀನೋ, ಆದರೆ ಕರ್ನಾಟಕದ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜನಾಂಗದಲ್ಲಿ ಬ್ರಹ್ಮ ನಿರಸನಾಗ, ಯಾಕಂದರೆ ಅವರಿಗೆ ಉದ್ಯೋಗ ಅವಕಾಶಗಳಿಲ್ಲ, ಅವ್ರ ನೌಕರಿ ವ್ಯವಸ್ಥೆ ಇಲ್ಲ. ಅವ್ರು ಏನಾದರೂ ಸ್ಟ್ರೈಕ್ ಮಾಡ್ತೀನಿ ಅಂದ್ರೆ ಅವ್ನು ಬಗ್ಗು ಬಡಿಯೋಂಥದ್ದು ನಡೆದಿದೆ. ಮತ್ತು 3 ಸರ್ಕಾರಗಳಿಂದ ಏನು ಲಾಭ ಆಗಿದೆ? ಯಡಿಯೂರಪ್ಪನಿಂದ ಏನಾದರೂ ಬದಲಾವಣೆ ಆಯ್ತಾ? ಇಲ್ಲ. ಮತ್ತು ಯಡಿಯೂರಪ್ಪನ ಮಗ ಕುಮಾರಸ್ವಾಮಿ ಅವರು ಇವ್ರನ್ನೂ ಮುಖ್ಯಮಂತ್ರಿಯಾಗಿ ನೋಡ್ಯಾರೆ, ಸಿದ್ದರಾಮಯ್ಯನವ್ರು ನೋಡ್ಯಾರೆ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದರೆ ಈ ಹಣೆ ಬರೋದು, ಮುಖ್ಯಮಂತ್ರಿ ಆದರೆ ಏನು ಗೆದ್ದದ್ದು ಅದನ್ನು ನೋಡಿದ್ದಾರೆ. ಅದಕ್ಕೆ ಒಬ್ಬ ಪ್ರಾಮಾಣಿಕವಾದಂಥ ಒಂದು ವಿಚಾರ ಮಾಡುವಂಥ ಭ್ರಷ್ಟಾಚಾರದ ಮುಕ್ತವಾದಂಥ ಒಂದು ಸರ್ಕಾರದ ಕಡೆ ಜನರ ಒಲವು ಇದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನನ್ನ ಸರ್ವೆ ಪ್ರಕಾರ, ಮತ್ತು ಇನ್ನೇನು ಯಾವ ಸರ್ವೆಗಳು ಏನೇನು ಹೇಳ್ಕೊಂಡು ಗೊತ್ತಿಲ್ಲ. ಅದು ನನ್ನ ಸರ್ವೆ ಮಾತ್ರ ಕರ್ನಾಟಕದಲ್ಲಿ 4ನೇ ಶಕ್ತಿಗೆ ಹೆಚ್ಚು ಬೆಂಬಲ ಸಿಗ್ತಾ ಇದೆ. ನೀವು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದೀರಾ ಹೇಗೆ ಹೊಸ ಪಕ್ಷ ಕಟ್ಟಬೇಕು ಅಂತ? ನಾವು ಇನ್ನೂ ಅಭಿಪ್ರಾಯ ತೊಗೋತಾ ಇದ್ದೇನೆ. 6 ತಿಂಗಳು ನಾನು ಹೇಳಿದ್ದೀನಿ. 6 ತಿಂಗಳ ನಂತರ ಸ್ಪಷ್ಟ ನಿರ್ಣಯ ತೊಗೊಳ್ತೀವಿ. ಏನು ಮುಲಾಜಿಲ್ಲಾರ್ದೆ ತೊಗೊಳ್ತೀವಿ. 2028ಕ್ಕೆ ನಾವೇ ಬರ್ತೀವಿ, DK ಶಿವಕುಮಾರ್ ಇರ್ತಾರೆ ಅಂತ ಮಾತನ್ನು ಹೇಳಿದ್ರು. ಡೆಲ್ಲಿಲಿ ಹೋಗಿದ್ದಾರೆ ಸರ್. CM, DCM, ಸಚಿವರು, ಶಾಸಕರು ಎಲ್ಲ ಡೆಲ್ಲಿಯಲ್ಲಿದ್ದಾರೆ ಸರ್. ಕಳೆದ 6 ತಿಂಗಳಿಂದ ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದಿಲ್ಲ. ಇದು ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಕೇವಲ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂದ್ಬಿಟ್ರೆ ಕರ್ನಾಟಕದಲ್ಲಿ ಯಾವ ಅಭಿವೃದ್ಧಿ ಕೆಲಸ ಇಲ್ಲ, ಯಾವ ಮಂತ್ರಿಗಳು ತಮ್ಮ ಕಚೇರಿಯಲ್ಲಿ ಇರುವುದಿಲ್ಲ. ಇದರಿಂದ ಸಂಪೂರ್ಣವಾಗಿ ರಾಜ್ಯದಲ್ಲಿ ಆಡಳಿತ ಏನು ಒಂದು ವ್ಯವಸ್ಥೆನೇ ಕುಸಿಬೇಕು.